ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬಾ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ? ಫಿಲಮಲ್ಲಿ ಎಲ್ಲ ಇಷ್ಟ ಆಯ್ತು ನಮಗೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಹೇಗಿತ್ತು? ಬಹಳ ಚೆನ್ನಾಗಿತ್ತು. ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ನೋಡಿ? ಚೆನ್ನಾಗಿದೆ. ಕಾಂತಾರಕ್ಕೂ ಈ ಕಾಂತಾರಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ? ಇದು ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ? ರಿಷಬ್ ಶೆಟ್ಟಿ ಆಕ್ಟಿಂಗ್ ಸಖತ್ತಾಗಿದೆ. ರುಕ್ಮಿಣಿ ಅವ್ರು ಇಷ್ಟ ಆಗಿಲ್ವಾ? ಆಗೇನಿಲ್ಲ, ಆಕ್ಟಿಂಗ್ ವೈಸ್ ನೆಗೆಟಿವ್ ರೋಲು ಪರವಾಗಿಲ್ಲ, ಆದ್ರೂ ಲಾಸ್ಟ್ ಒಂದು 20 ಮಿನಿಟ್ಸ್ ಎಬ್ಬರಿಸ್ಬಿಡುತ್ತೆ ನಮ್ಗೆ. ರುಕ್ಮಿಣಿ ಅವ್ರ ನೆಗೆಟಿವ್ ರೋಲ್ ನಿಮ್ಗೆ ಇಷ್ಟ ಆಗಿಲ್ವಾ? ಏನಾಯ್ತು ಅಂತ? ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇಷ್ಟ ಆಗುತ್ತೆ ಎಲ್ಲರಿಗೂ. ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಬಹಳ ಚೆನ್ನಾಗಿದೆ. ಇಷ್ಟ ನಮ್ದು ಎಸ್ಎಸ್ ಟಿವಿ ಇಲ್ಲ. ಪರವಾಗಿಲ್ಲ ಕೇಳಿ, ಪರವಾಗಿಲ್ಲ ಕೇಳಿ. ಸಿನಿಮಾ ನೋಡಕ್ಕೆ ಯಾರೆಲ್ಲ ಬಂದಿದ್ದೀರಾ? ಇಷ್ಟು ಜನ ನಮ್ಮ ಫ್ರೆಂಡ್ಸ್ ಬಂದಿದ್ದೀವಿ. ಟಿಕೆಟ್ ನಿನ್ನೆಯಿಂದ ಸಿಕ್ತಿರಲಿಲ್ಲ, ಬುಕ್ ಮೈ ಶೋ ಎಲ್ಲ ಇವಾಗ ಸಿಕ್ಕಿದೆ. ಥಿಯೇಟರ್ ಹತ್ರ ಬಂದು ಟಿಕೆಟ್ ನೋಡಿ. ಎಷ್ಟು ಜನ ಬಂದಿದ್ದೀರಾ? 5 ಜನ ಬಂದಿದ್ದೀವಿ. ನಿನ್ನೆ ಎಲ್ಲ ಟಿಕೆಟ್ ಸಿಗಲ್ಲ, ಬೇಜಾರಾಗಿತ್ತು ತುಂಬ. ಅದಕ್ಕೆ ಥಿಯೇಟರ್ ಅಂದರೆ ಸಿಗುತ್ತೆ ಅಂತಲೇ ಬಂದಿದ್ದೀವಿ, ನೋಡೋಣ ಅಂತ. ಫಸ್ಟ್ ಒಂದು ಚೆನ್ನಾಗಿತ್ತು, ಇವಾಗ ಹೆಂಗಿದೆ ಟ್ರೈಲರ್ ಎಲ್ಲ ಮಸ್ತಾಗಿದೆ. ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ಏನು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಾ ಸಿನಿಮಾ ಬಗ್ಗೆ ಅಂತ? ಟ್ರೈಲರ್ ನೋಡಿದ್ಮೇಲೆ ತುಂಬ ನೋಡ್ಬೇಕಂತ ಅನಿಸ್ತಾ ಇತ್ತು, ಅದಕ್ಕೆ ಬಂದಿದ್ದೀವಿ. ಆದರೆ ಫಸ್ಟ್ ಒಂದು ಕಾಂತಾರ ರಿಲೀಸ್ ಆದಾಗಲೂ ಕೂಡ ಥಿಯೇಟರ್ನಲ್ಲಿ ನೋಡಿದ್ರೆ ಅವಾಗ ಹೇಗಿತ್ತು? ಬಟ್ ತುಂಬ ಡಿಫ್ರೆಂಟ್ ಇದೆ, ಅದಕ್ಕೂ ನೋಡೋಣ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತಲ್ಲ. ಸರ್, ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಾ? ಅಣ್ಣ, ನಮಗೂ ಖುಷಿ ಅಣ್ಣ, ನೋಡ್ಬೇಕಂತ ಆಸೆ ಆಯಿತು. ಬೆಳಗ್ಗೆನೇ ಬಂದಿದ್ದೀವಿ, ಟಿಕೆಟ್ ಸಿಕ್ತು. ಇನ್ನೇನು 10 ಸ್ಟಾರ್ಟ್ ಆಗುತ್ತೋ ಹೋಗಿ ನೋಡ್ಬೇಕು ಅಷ್ಟೇ ಅಣ್ಣ. ಎಲ್ಲರೂ ಕೂಡ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಅಂತ. ಹೌದಣ್ಣ, ತುಂಬ ಡಿಫ್ರೆಂಟ್ ಇದೆ. ಅದು ಒನ್ನಲ್ಲಿ ಸೂಪರ್ ಆಗಿತ್ತು, ಇವಾಗ ಇದು ಹೆಂಗೈತೆ ಅಂತ ನೋಡ್ಬೇಕು. ಇನ್ನೂ ಡಿಫ್ರೆಂಟ್ ಆಗೈತೆ, ಗೊತ್ತಾಯ್ತು ಸೂಪರ್ ಆಗಿತ್ತು ಒನ್ನಲ್ಲಿ. 2 ಅಲ್ಲಿ ಹೆಂಗೈತೆ ಅಂತ ನಾವು ನೋಡ್ಬೇಕಣ್ಣ. ನೋಡಾದ್ಮೇಲೆ ನಾವು ಇನ್ನೂ ಜೋಶಲ್ಲಿ ನಿಮ್ಗೆ ಹೇಳ್ತೀವಣ್ಣ. ಇದೇ 1 ಚಾಪ್ಟರ್ 1 ಅದು 2 ಅದು ನಮ್ಗೆ ಗೊತ್ತಾಯ್ತು, ಅದನ್ನ ಅವ್ರಿಗೆ ಹೇಳ್ತಾ ಇರೋದು. ಕೂಡ ಬರುತ್ತೆ ಅಂತ ಹೇಳ್ತಿದ್ರೆ ಬರ್ಲಿ ಅಣ್ಣ, ಅದನ್ನು ನೋಡೋಣ ಅಣ್ಣ. ಇದು ಹೆಂಗ್ ಕೊಡುತ್ತೆ ಅದ್ರ ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇದು ಚೆನ್ನಾಗಿ ಓಡುತ್ತೆ. 100 ಡೇಸ್ ಓಡುತ್ತೆ. ಕರ್ಕೊಂಡ್ ಬನ್ನಿ ಬನ್ನಿ ಇದಾದ್ರೆ ಹಾಕೋಣ. ದಸರಾಗೆ ಯಾರು ಏನ್ ಪ್ಲಾನ್ ಮಾಡ್ಕೊಂಡ್ಬಿಡಿ, ಎಲ್ಲ ಕ್ಯಾನ್ಸಲ್. ಕಾಂತಾರ ಬಂದ್ಬಿಡಿ. ರಿಷಬ್ ಶೆಟ್ಟಿನೇ ಎಲ್ಲ ಸೈಕಾಗಿ ಮಾಡಿದ್ದಾನೆ ಸರ್. ಪಿಕ್ಚರೇ ಚೆನ್ನಾಗಿದೆ ಸರ್, ಎಲ್ಲಾನು ಕರ್ಕೊಂಡ್ಬನ್ನಿ, ಫ್ಯಾಮಿಲಿ ಪೂರ್ವಕ ನೋಡಿ. ಸಖತ್ತಾಗಿದೆ ಸಿನಿಮಾ, ಸೂಪರ್. ರಿಷಬ್ ಶೆಟ್ಟಿಗೆ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿದೆ. ಫಸ್ಟ್ಗಿನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಡೆಫಿನೆಟ್ಲಿ ವೇಟಿಂಗ್ ಫಾರ್ ಕಾಂತಾರ ಚಾಪ್ಟರ್ 2. ಸೂಪರ್. ಯಾವ್ದ್ರ ಬಗ್ಗೆ? ಅದು ಮಾಮೂಲಿ, ಅದು ಅವ್ರಿಗೆ ಇದ್ರಲ್ಲಿ ಒಂದು ಬಂದ್ಬಿಟ್ಟಿದೆ ಅದು. ಬಟ್ ಇಟ್ಸ್ ರಿಯಲಿ ತುಂಬಾ ಚೆನ್ನಾಗಿದೆ. ಲಾಸ್ಟ್ 1 hour ಆಲ್ಮೋಸ್ಟ್ ಟು ಗುಡ್, ತುಂಬಾ ಚೆನ್ನಾಗಿದೆ. ಹೇಳೋದು ಬೇಡ, ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆ ರಿಷಬ್ ಶೆಟ್ಟಿ ಅಷ್ಟೇ, ನೋಡಿ. ಕನ್ನಡ ಸಿನಿಮಾಕ್ಕೆ ಒಂದು ಲೆಜೆಂಡ್ ಸಿನಿಮಾ ಇದು. ಸೊ ಎಲ್ಲರೂ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಿ ಮೂವಿ. ಎಲ್ಲ ವಾವ್ ಮೂಮೆಂಟ್, ಒಂದು ನಿಮಿಷನೂ ಬಾಕಿ ಇಲ್ಲ. ಪ್ರತಿಯೊಂದು ಮೂಮೆಂಟ್ ಕೂಡ ವಾವ್ ಮೂಮೆಂಟ್. ಸೂಪರ್, ಅದು ಮಾತಾಡಂಗೆ ಇಲ್ಲ. ಅದೊಂದು ಅದ್ಭುತ, ಅದೊಂದು ಕಲ್ಪನೆ, ಅದನ್ನ ಅವ್ರು ಸಾಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.